ನೂಗು ಬಂಡೆಯಲ್ಲಿ ನಮ್ಮ ಸ್ನೇಹಿತರು ಸಹೋದರರಾದಂತ ಮುನ್ರಾಜ್ ಅವರು ಒಂದು ಚಿಕ್ಕ ಮನೆ ಕಟ್ಕೊಂಡಿದ್ದಾರೆ. ಅವರಿಗೆ ಮುಂದಿನ ದಿನ ಇನ್ನೂ ದೊಡ್ಡ ಮನೆ ಆಗ್ಲಿ ಅಂತ ಮೊದಲಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏನು ಅವ್ರು ಆಟೋ ಡ್ರೈವರ್ ಆಗಿ ತುಂಬಾ ವರ್ಷಗಳಿಂದ ಒಬ್ಬ ಆಟೋ ಡ್ರೈವರ್ ಜೀವನ ಹೆಂಗಿರ್ತದೆ ಕಷ್ಟ ಅಂದ್ರೆ, ಅವರು ಮಕ್ಕಳನ್ನ ಒಳ್ಳೆ ಸುಸಜ್ಜಿತವಾದ ಒಂದು ಶಾಲೆನೆಲ್ಲ ಹಾಕೋದಕ್ಕಾಗಲ್ಲ, ಒಂದು ಸುಸಜ್ಜಿತವಾದ ಒಂದು ಊಟ ತಿನ್ನೋದಕ್ಕಾಗಲ್ಲ, ಅಂತ ಕಷ್ಟದಿಂದ ಬಂದಿರ್ತಾರೆ ಅವರು ಆಟೋ ಡ್ರೈವರ್ಗಳು. ಅವರಿಗೆ ಮುಂದಿನ ದಿನ ನಾನು ಬೆನ್ನೆಲುಬಾಗಿ ನಿಂತ್ಕೊಳ್ತೇನೆ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ನಾನು ಮೊನ್ನೆನೇ ಏನೋ ಒಂದು ಇದ್ ಮಾಡಿದ್ದೆ, ಈಗ ಅದು ಸ್ವಲ್ಪ ಡಿಲೇ ಆಗಿದೆ. ಮುಂದಿನ ದಿನ 100% ನಾನು ಇವತ್ತು ಎಲ್ಲ ಆಟೋ ಡ್ರೈವರ್ಗಳ ಅವರ ಸಂಘವನ್ನು ಒಂದು ಬಾರಿ ಭೇಟಿ ಮಾಡಿ ಸುಮಾರು ನನ್ನ ಕಡೆಯಿಂದ ಒಂದು 100 ಆಟೋಗಳನ್ನ ಕೊಡಿಸ್ಬೇಕು ಅನ್ಕೊಂಡಿದ್ದೀನಿ. ನೋಡೋಣ, ದೇವರು ಇದ್ದಾನೆ. 1000% ಈ ಮಾತನ್ನ ಇನ್ನು ಕೆಲವೇ ದಿನಗಳಲ್ಲಿ ಇದನ್ನ ನಿಜ ಮಾಡ್ತೇನೆ. ಮೊನ್ನೆನೇ ಮಾಡೋಣ, ನಮ್ಮ ಬರ್ತ್ಡೇ ದಿನ ಅನ್ಕೊಂಡಿದ್ದೆ. ಬರ್ತ್ಡೇ ದಿನ ಮಾಡಿದ್ರೆ ಸುಮ್ನೆ ನೋಡಿ ಇವಾಗೆಲ್ಲ ಬಂದಿವ್ರು ಇದ್ ಮಾಡ್ತಾರೆ ಅನ್ಕೊಳ್ತಾರೆ. ನಾವ್ ಇಲ್ಲಿ ಒಂದು ಸೇವೆ ಮಾಡ್ತಾ ನಾವು ಒಂದು ಪಾರ್ಟಿನಲ್ಲಿ MLA ಆಗ್ಬೇಕಂತ ಬಂದಿದ್ದೀವಿ. ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಎಲ್ಲ ನಮ್ಮ ಹೈಕಮಾಂಡ್ಗಳೆಲ್ಲ ಒಂದು ಬಾರಿ ಚರ್ಚೆ ಮಾಡಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲರನ್ನು ಕರೆದು ಒಂದು 100 ಆಟೋಗಳನ್ನ ಫ್ರೀಯಾಗಿ ವಿತರಣೆ ಮಾಡೋಣ ಅನ್ಕೊಂಡಿದ್ದೀವಿ ಮುಂದಿನ ದಿನ. ಅದೇ ರೀತಿ ಮುಂದಿನ ದಿನ ಇನ್ನೂ ಒಳ್ಳೆ ಒಂದು ಯೋಜನೆಗಳಿದೆ, ಅದನ್ನೆಲ್ಲ ನಾವು ಬಹಿರಂಗ ಪಡಿಸಲ್ಲ. ಮುಂದಿನ ದಿನ ನಮ್ಮದೇ ಆದಂತ ಒಂದು ಸೇವೆ ಈ ಮುಳಬಾಗಿಲಲ್ಲಿ ಇರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಕೆಲಸ ಮಾಡಿ ತೋರಿಸ್ಬೇಕು, ಸುಮ್ಮನೆ ಹೇಳೋದಲ್ಲ. ಮುಂದಿನ ದಿನ ಏನು ನಮ್ಮ ಕೆಲಸ ಅಂತ ಜನಗಳಿಗೆ, ಏನು ನಮ್ಮ ಮುಳಬಾಗಿಲ ಜನತೆಗೆ ಗೊತ್ತಾಗ್ಬೇಕು ಅಂತ ಕೆಲಸವನ್ನ, ರಾಜಕೀಯ ಬರ್ತದೆ ಹೋಗ್ತದೆ, ರಾಜಕೀಯವಾಗಿ ಇಲ್ಲ ಅಂದ್ರೂ ನಾನು ರಾಜಕೀಯಕ್ಕಾಗಿ ಮಾಡಕ್ ಬಂದಿಲ್ಲ. ನಾನು ಏನೋ ಒಂದು ಸೇವೆ ಮಾಡ್ಬೇಕು ಅನ್ಕೊಂಡು ಈ ಮುಳಬಾಗಿಲಿಗೆ ಬಂದಿದ್ದೀನಿ. ಮುಂದಿನ ದಿನ ನಂದೇ ಆದಂತ ಒಂದು ಸೇವೆ ಇರ್ತದೆ, ಅದ್ರಲ್ಲಿ ಯಾವುದೇ ಸಂಶಯ ಬೇಡ. ಸುಳ್ಳು ಪಳ್ಳಿ ಹೇಳಿ ನಾನು ರಾಜಕೀಯ ಮಾಡೋ ವ್ಯಕ್ತಿ ನಾನಲ್ಲ. ಹಾಗಾಗಿ ಮುಂದಿನ ದಿನ ಏನು ರಾಜಕೀಯ ಎಲೆಕ್ಷನ್ಗೆ ಮುಂದೆನೆ ನಮ್ಮ ಒಂದು ಇದು ಸಾರ್ವಜನಿಕರಿಗೆ, ಇಲ್ಲಿನ ಜನರಿಗೆ ಸೇವೆ ಯಾವ ರೀತಿ ಮಾಡಬೇಕು ಮಾಡ್ತಾ ಇದ್ದೀವಿ ಅಂತ ಒಂದು ಮುಂದಿನ ದಿನ ಗೊತ್ತಾಗುತ್ತೆ. ಎಲ್ಲ ಮೀಡಿಯಾ ಮಾಧ್ಯಮದ ಮುಂದೆ ಇವತ್ತು ಹೇಳ್ತಾ ಇದ್ರೆ, ಮುಂದಿನ ದಿನ ನಮ್ಮ ಸೇವೆ ಏನು ಇಲ್ಲಿ ಸುಮ್ಮನೆ ಬಹಳ ಹದಗೆಟ್ಬಿಟ್ಟಿದೆ ನಮ್ಮ ಮುಳಬಾಗಿಲು. ಯಾವುದೇ ಒಂದು ಮೂಲಭೂತ ಸೌಕರ್ಯಗಳೇ ಇಲ್ಲ. ಈಗ ಬರ್ತಾ ಇದ್ದೀನಿ ರಸ್ತೆನಲ್ಲಿ, ನಾನೇ ಆಟೋ ಓಡಿಸ್ಕೊಂಡು ಚಲಾಯಿಸ್ಕೊಂಡು, ಇಲ್ಲ ಆಟೋ ಡ್ರೈವರ್ ಮನೆಗೆ ನಾನೇ ಬರ್ತೀನಿ ನಡೆಯಪ್ಪ ಆಟೋ ಅಂತ ಬಂದಿದ್ದೀನಿ. ಮುಂದಿನ ದಿನ ಈ ಆಟೋ ಡ್ರೈವರ್ಗಳು ಒಂದು ಏನಿವತ್ತು ಸೂರು ಇಲ್ದಿರೋರಿಗೆ ಸೂರು ಕೊಡ್ಸಂತ ಕೆಲಸ ಮುಂದಿನ ದಿನ ನಿಜವಾಗ್ಲೂ ನಾವು ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.